ತಾಯಿ, ಸರ್ವಶಕ್ತಳು ನೀನು. ಸುಂದರಿ ಷರತ್ತುಗಳನ್ನು ಹಾಕಿದ್ಲು, ಆದ್ರೆ ನೀನು ಎಲ್ಲ ನೆರವೇರಿಸ್ಕೊಟ್ಬಿಟ್ಟೆ ತಾಯಿ, ಎಲ್ಲ. ವಿದ್ಯನ್ಗೆ ಕಾರು ಕರ್ಣಿಸ್ದೆ, ಸುಂದರಿಗೆ ಕೆಲಸದಲ್ಲಿ ಬಡ್ತಿ. ಈಗ ನನಗೆ ನನ್ನಿಂದ ತಪ್ಪು ಮಾಡಿಸಿ ಆ ತಪ್ಪಿಗೆ ಶಿಕ್ಷೆ ಕೊಡೋದ್ರ ಬದಲು ನಿರೀಕ್ಷೆನೇ ಮಾಡದೆ ಇರೋ ಫಲ ಕೊಟ್ಬಿಟ್ಟೆ ತಾಯಿ. ಜಗನ್ಮಾತೆ ನೀನು, ಜಗನ್ಮಾತೆ ತಾಯಿ. ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿಹಂಗಿಣಿ, ಪ್ರಗಲ್ಭ ಪರಮೋದ್ಧಾರ ಪರಾಮೋದಂ ಮನೋಮಯಿ. ಮಾತರ್ನೇ ಮಧುಕೈಟ ಭಗ್ನಿ ಮಹಿಷತ್ ಪ್ರಾಣಾಪಹಾರೋದ್ಯಮೇ ಹೇಲಾ ನಿರ್ಮಿತ ಧೂಮ್ರಲೋಚನವತೆ ಹೇ ಚಂಡಮುಂಡಾರ್ಧಿನಿ ನಿಶೇಷೀಕೃತ ರಕ್ತ ಬೀಜದನುಜೆ ನಿತ್ಯೇ ನಿಶುಂಭಾಪಹೇ. ನಿಮ್ಮ ಹುನ್ನಾರ ಏನು ಅಂತ ನನಗೆ ಗೊತ್ತಾಗೋಯ್ತು ಬಿಡಿ. ಈಗ ನನಗೆಲ್ಲ ಅರ್ಥವಾಯಿತು. ಏನು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ. ನನ್ನ ತಲೆಯಲ್ಲಿ ಏನು ನಡೀತಿದೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ಬುದ್ಧಿವಂತ ಈ ಪ್ರಪಂಚದಲ್ಲೇ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈ ಹುನ್ನಾರ ತಿಳ್ಕೊಳ್ಳೋದಕ್ಕೆ ದೊಡ್ಡ ವಿದ್ಯೆ ಏನು ಬೇಕಿಲ್ಲ. ಸೋ ಅಂದ ತಕ್ಷಣ ಸೋಬಾನೆ ಅಂತ ಹೇಳೋದು ಮಹಾ ಕಷ್ಟ ಏನಲ್ಲ. ನೀವು ಹೇಳ್ತಿರೋದು ಹೇಗಿದೆ ಅಂತ ಅಂದರೆ, ವಿಚಾರ ಹೇಳ್ದೆ ನನ್ನ ಬಾಯಿಂದಲೇ ಬಾಯಿ ಬಿಡಿಸ್ಬೇಕು ಅಂತ ಇದ್ರಿ ಅಲ್ವೇ? ಹಾಗೇನಿಲ್ಲ, ನಾನು ಹೇಳ್ತೀನಿ ಕೇಳಿ. ನೀವು ಆ ಕುಟುಂಬಕ್ಕೆ ಎಷ್ಟೊಂದು ಸವಲತ್ತು ಕೊಡ್ತಿದ್ದೀರಲ್ಲ, ಅದು ಅವ್ರು ನಿಮ್ಮ ಋಣದಲ್ಲಿ ಬಿದ್ದಿರಲಿ ಅಂತ ಅಲ್ವಾ? ಆ ಹುಡುಗಿನ ಕಸ ಗುಡಿಸೋದು ಬಿಡಿಸಿ ಬಡ್ತಿ ಕೊಟ್ರಿ, ವಿದ್ಯನಿಗೆ ಟ್ರಾವೆಲ್ಸ್ ಹಾಕ್ಕೊಟ್ರಿ. ಇವತ್ತು ಶೇಖರಿ ಮಾಡಿದ ತಪ್ಪಲ್ದಿದ್ರು ಬೇರೆ ಸಂದರ್ಭದಲ್ಲಾಗಿದ್ದರೆ ಅದನ್ನೇ ದೊಡ್ಡದಾಗಿ ಮಾಡಿ ಅವನನ್ನು ತಪ್ಪಿತಸ್ಥನಾಗಿ ಮಾಡ್ತಾಯಿದ್ರಿ. ಇದೆಲ್ಲ ನೀವು ಮಾಡ್ತಿರೋದು ಸಣ್ಣ ವಿಚಾರನೇ. ಇದಕ್ಕಾಗಿ ನೀವು ಮಾಡ್ತಿರೋ ವೆಚ್ಚ ಕೂಡ ಸಣ್ಣದೇ. ಯಾಕೆಂದರೆ ಚಕ್ರೋದ್ಭವದ ಸಂದರ್ಭದಲ್ಲಿ ಸುಂದರಿನ ಹೊರಗೆ ಕಳಿಸಿದರೆ ನಿಮಗೆ ಸಿಗೋ ಆ ಶ್ರೀಚಕ್ರ ಸಾಮಾನ್ಯವಾದದ್ದಲ್ಲ, ಭೂಮಿ ತುಕ್ಕದ್ದು. ಇದೇ ಅಲ್ವಾ ನಿಮ್ಮ ಯೋಚನೆ? ಹೇಶ್, ನನ್ನ ಬಗ್ಗೆ ನೀವು ಸರಿಯಾದ ಲೆಕ್ಕಾಚಾರನೇ ಹಾಕಿದ್ರಿ. ಈಗ ಆ ಕುಟುಂಬ ನನ್ನ ಮುಷ್ಟಿಲಿದೆ. ಇದೇ ಕಾರಣ ಇಟ್ಕೊಂಡು ನಾನು ಹೆಣ್ಣು ಕೇಳಿದ್ರೆ ನನ್ನ ಕಾಲಿಗೆ ಬಿದ್ದು ಅವರು ಈ ಮದುವೆಗೆ ಒಪ್ಕೊಳ್ತಾರೆ. ನನ್ನ ದಾರಿ ಸುಗಮ ಆಗುತ್ತೆ. ಅದು ಸರಿ, ಆದ್ರೆ ಇಲ್ಲಿ ನೀವು ಅಮ್ಮನವ್ರನ್ನೇ ಮರ್ತು ಬಿಟ್ರಲ್ಲ. ಇನ್ನು ಅಮ್ಮನವರು ನಾನು ಹೇಳ್ದಾಗ ಕೇಳಬೇಕಾಗುತ್ತೆ. ಭಕ್ತರ ಅಧೀನಳಾಗೋದು ಅವಳ ಹಣೆ ಬರಹ, ಹಾಗೆ ಅವಳ ಚಿತ್ತ ಕೂಡ. ಆದರೆ ಅವಳ ಚಿತ್ತದಲ್ಲಿ ಬೇರೆ ಏನೋ ಇದ್ರೆ ನಿಮ್ಮ ಲೆಕ್ಕಾಚಾರ ತಲೆಕೆಳಗಾಗಲ್ವೇ? ಇದು ಹೆದರಿಕೆ ಅಷ್ಟೇ. ನೋಡ್ತಾ ಇರಿ, ಇನ್ನು 52 ದಿನ ಉಳಿದಿರೋದು. ಆ ದಿನ ಚಕ್ರೋದ್ಭವವಾಗುತ್ತೆ. ಆ ತಾಯಿ ಅಮ್ಮನವರು ತಾನೇ ಸ್ವತಃ ತನ್ನ ಕೈಯಾರೆ ಶ್ರೀಚಕ್ರವನ್ನ ನನಗೆ ಕೊಡ್ತಾರೆ. ಹಿಂದೆ ಮಧುಕೇಶ್ವರ ರಾಜನಿಗೆ ಕೊಟ್ಟ ಹಾಗೆ ನನ್ನ ಕೈಗೆ ಶ್ರೀಚಕ್ರವನ್ನು ಕೊಡ್ತಾರೆ. ಆದರೆ ಮಧುಕೇಶ್ವರ ರಾಜ್ನಲ್ಲಿದ್ದ ನಿಷ್ಠೆ, ನಿಸ್ವಾರ್ಥ, ತ್ಯಾಗ ಮನೋಭಾವ ನಿಮ್ಮಲ್ಲಿಲ್ವಲ್ಲ? ನನ್ನಲ್ಲಿ ಭಕ್ತಿ ಇದೆ. ಆ ತಾಯಿಗೆ ಭಕ್ತಿ ಸಾಧನೆ ಅಂತ ಅಂದ್ರೆ ಸಾಕು. ನನ್ನ ಸಾಧನೆ ದೊಡ್ಡದಾಗಿದ್ರೆ ಅದನ್ನು ವಿರೋಧಿಸುವ ಶಕ್ತಿ ಯಾವ ದೇವಾನು ದೇವತೆಗಳಿಗೂ ಇಲ್ಲ. ಆದರೆ ದೇವತೆಗಳ ವಿಚಾರನೇ ಬೇರೆ. ಅವ್ರು ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಒಂದಲ್ಲ ಒಂದು ವಿಘ್ನ ತರ್ತಾನೆ ಇರ್ತಾರೆ. ರಾವಣ ಆತ್ಮಲಿಂಗ ಬೇಡಕ್ಕೆ ಹೋದಾಗ ವಿಷ್ಣು ಆಣತಿಯಂತೆ ಮಾಯೆ ರಾವಣನ ಕಣ್ಣಲ್ಲಿ ಕುಳಿತು
ಪಾರ್ವತಿನ ಬೇಡೋ ಹಾಗಾಗ್ಲಿಲ್ವೇ? ಆ?